ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಕ್ಲಾಸಲ್ಲಿ ನಾನು ಈ ಥರ ಮೆರೂನ್ ಕಲರಲ್ಲಿ ಆರ್ಚ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೆರೂನ್ ಕಲರ್ ಥ್ರೆಡ್ಡಲ್ಲಿ ನಾನು 6 ಎಳೆ ದಾರ ಮಾಡಿಕೊಂಡು ಲಾಕ್ ಮಾಡಿಕೊಂಡು ಒಂದು ಬಟ್ಟೆ ಮೇಲೆ ಹೀಗೆ 10 ಚೈನ್ ಹಾಕ್ಕೋತಾ ಬರ್ತೀನಿ. 1 2 3 4 5 6 7 8 9 10 10 ಎಳೆ 10 ಚೈನ್ ಹಾಕ್ಕೊಂಡು 7 ಚೈನ್ ಹಾಕೋಷ್ಟು ಸ್ವಲ್ಪ ಗ್ಯಾಪಲ್ಲಿ ಕರೆಕ್ಟಾಗಿ ನಾನು ಲಾಕ್ ಮಾಡ್ಕೊತೀನಿ. ನೋಡ್ತಿದ್ದೀರಲ್ವ, ಅಲ್ಲಿಗೆ ಕರೆಕ್ಟಾಗಿ ಆರ್ಚ್ ಬರಬೇಕು. ಅಲ್ಲೂ ಯು ಶೇಪಲ್ಲಿ ಕರೆಕ್ಟಾಗಿ ಆರ್ಚ್ ಬರುತ್ತೆ. ಆರ್ಚ್ ಆದಮೇಲೆ ಕರೆಕ್ಟಾಗಿ ಲಾಕ್ ಮಾಡಿಕೊಂಡು ಮತ್ತೆ ನಾನು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊತೀನಿ. ಲಾಕ್ ಆದಮೇಲೆ ಥ್ರೆಡ್ನ ಮೇಲೆ ಎತ್ಕೊಂಡು ಈ ಥರದ್ದೊಂದು ಬಾಕ್ಸ್ ಶೇಪಲ್ಲಿರೋ ಬೀಡನ್ನ ತಗೊಂಡು ಈ ಥರ ಕ್ಲೀನಾಗಿ ಇನ್ಸರ್ಟ್ ಮಾಡ್ಕೊತೀನಿ. ಇನ್ಸರ್ಟ್ ಮಾಡ್ಕೊಂಡ್ಮೇಲೆ ನೋಡಿ, ಕ್ಲೀನಾಗಿ ಲಾಕ್ ಮಾಡ್ಕೋಬೇಕು. ಆ ಬೀಡಿಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಬಿಟ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡಿಕೊಂಡು ಇದೇ ಥರ ನಾನು ಎಲ್ಲ ಡಿಸೈನು ಹಾಕ್ಕೋತೀನಿ. ಫುಲ್ ಸ್ಯಾರಿಗೂ ಈ ಥರ ಹಾಕ್ಕೊಂಡು ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಮತ್ತು ನಾನು ಆ ಸೇಮ್ ಕಲರ್ ಥ್ರೆಡ್ನೇ ತಗೊಂಡು ಫಸ್ಟ್ ಒಂದು ಲಾಕ್ ಮಾಡಿಕೊಂಡು 1-2 ಚೈನ್ ಹಾಕ್ಕೋತೀನಿ. 1-2 ಚೈನ್ ಹಾಕ್ಕೊಂಡಿದ್ದ ತಕ್ಷಣ ಲಾಕ್ ಮಾಡಿಕೊಂಡು ಡಬಲ್ ಕ್ರೋಶ ಹಾಕ್ಕೋತಾ ಬರಬೇಕು. ನೋಡಿ, ಡಬಲ್ ಕ್ರೋಶನ 5 ಸಲ ಹಾಕ್ಕೋಬೇಕು. ನೋಡಿ ಹೇಗೆ ಹಾಕೋದು ಅಂತ. ಜಸ್ಟ್ ಒಂದು ರೊಟೇಟ್ ಮಾಡಿಬಿಟ್ಟು ಕೆಳಗಿಂದ ಹಿಂಗೆ ಎಳ್ಕೊಂಡು 1 2 3 ಇರುತ್ತೆ ಥ್ರೆಡ್ ಮೇಲೆ. 3 ಇರೋದನ್ನು ನೋಡಿ, 3 ಇರೋದನ್ನು 2ಕ್ಕೆ ಬಿಟ್ಕೊಂಡು ಮತ್ತೆ 2 ಇರೋದನ್ನು 1 ಮಾಡ್ಕೋಬೇಕು. ನೋಡಿ, ಕೆಳಗಿಂದ ಒಂದು ಸಲ ತೊಗೊಂಡು ಮೇಲೆ ಎಳ್ಕೊಂಡು 3 ಇರೋದನ್ನು 2 ಮಾಡ್ಕೊಂಡು 2 ಇರೋದನ್ನು 1 ಮಾಡ್ಕೋಬೇಕು. ಇದನ್ನು 5ರಿಂದ 6 ಕಂಬಗಳನ್ನ ಹಾಕ್ಕೋಬೇಕು. ಅಂದರೆ ಡಬಲ್ ಕ್ರೋಶನ ಹಾಕ್ಕೊಂಡು ಈ ಥರ ಕಾಣುತ್ತೆ ಆವಾಗ. ಅದಾದಮೇಲೆ ನಾನು 3 ಚೈನ್ನ ಹಾಕ್ಕೋತೀನಿ. ಅಲ್ಲಿಗೆ ಕುಚ್ಚು ಬರುತ್ತೆ. 3 ಚೈನ್ ಹಾಕ್ಕೊಂಡು ಮತ್ತು ಕೆಳಗಿಂದ ಇನ್ನೊಂದು 5 ಡಬಲ್ ಕ್ರೋಶನ ಹಾಕ್ಕೋತಾ ಬರ್ತೀನಿ. ನೋಡ್ತಿದ್ದೀರಲ್ವ ಹೇಗೆ ಹಾಕೋದು ಅಂತ. ಹೀಗೆ ಡಬಲ್ ಕ್ರೋಶನ ಹಾಕ್ಕೊಂಡು 10 ಡಬಲ್ ಕ್ರೋಶನ ಹಾಕ್ಕೋತೀನಿ. 2 ಸೇರಿಸಿದ್ರೆ 10 ಡಬಲ್ ಕ್ರೋಶ ಆಗಬೇಕು. ಅಂದರೆ 3 ಚೈನ್ ಮಧ್ಯ ಆ ಕಡೆ ಈ ಕಡೆ 2 ಸೈಡೂ 10 ಡಬಲ್ ಕ್ರೋಶನ ಹಾಕ್ಕೋತೀನಿ ನಾನು. ಒಂದು ಸೈಡ್ 5, ಇನ್ನೊಂದು ಸೈಡ್ 5 to 6 ಹಾಕ್ಕೋಬೋದು ನೀವು. ಡಿಸೈನ್ ಹೇಗೆ ಚೆನ್ನಾಗಿ ಕಾಣುತ್ತೋ ಹಾಗೆ ಕ್ಲೀನಾಗಿ ಹಾಕ್ಕೋತಾ ಬರಬೇಕು. ನೋಡಿ ಇವಾಗ ಡಿಸೈನ್ ಹೇಗೆ ಕಾಣುತ್ತೆ ಅಂತ. ಅದಾಗಿದ ತಕ್ಷಣ ಲಾಕ್ ನಾವು 10 ಚೈನ್ಸ್ ಹಾಕಿರ್ತೀವಲ್ಲ ಕೆಳಗೆ, ಅಲ್ಲಿಗೆ ಎಲ್ಲಿಗೆ ಲಾಕ್ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಹೀಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ ನಾನು 4 to 5 ಚೈನ್ಸ್ನ ಹಾಕ್ಕೋತೀನಿ. ಆ ಬೀಡ್ ಹಾಕಿದ್ದೆ ಅಲ್ವ ನಾನು, ಬಾಕ್ಸ್ ಬೀಡಿಗೆ ನೋಡಿ ಡಿಸೈನ್ ಹೇಗೆ ಬರುತ್ತೆ ಅಂತ. ಬಾಕ್ಸ್ ಬೀಡಿಗೆ ಕರೆಕ್ಟಾಗಿ 5 ಚೈನ್ ಹಾಕ್ಕೋಬೇಕು. ನೆಕ್ಸ್ಟು ಈ ಥರ ಚೆನ್ನಾಗಿ ಕಾಣುತ್ತೆ. ಅಲ್ಲಿಗೆ 3 ಚೈನ್ಸ್ ಹಾಕಿರ್ತೀವಲ್ಲ ಅಲ್ಲಿಗೆ ಕರೆಕ್ಟಾಗಿ ಕುಚ್ಚು ಕಟ್ಕೋಬೇಕು. ಕುಚ್ಚು ಕಟ್ಟೋದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಇದಕ್ಕೆ ಕುಚ್ಚಿನ ಫೋಟೋ ತೆಗೆದ್ಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ. ನೀವು ಚೆಕ್ ಮಾಡ್ಕೋಬೋದು ನನ್ನ ಅಕೌಂಟ್ನ. ನೋಡಿ, ಮತ್ತೆ ನಾನು ಲಾಕ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ.
ಈ ಥರ ಕಾಣಿಸುತ್ತೆ ಡಿಸೈನ್ ನಿಮಗೆ. ಇದೇ ಥರನೇ ಎಲ್ಲದಕ್ಕೂ ಹಾಕೋತಾ ಹೋಗಬೇಕು. ಇದೇ ಥರನೇ ಎಲ್ಲದಕ್ಕೂ ಹಾಕ್ಕೊಂಡು ಮಧ್ಯಕ್ಕೆ 3 ಚೈನಿಗೆ ಗ್ಯಾಪ್ ಬಿಡಿಸಿರ್ತೀನಲ್ಲ ನಾನು, ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿಕೊಂಡ್ರೆ ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಸಿಂಪಲ್ಲಾಗಿರುತ್ತೆ ಡಿಸೈನು. ಕುಚ್ಚು ನೀವು ಒಂದೇ ಕಡೆ ಕಟ್ಟಿ ಅಷ್ಟು ಇಷ್ಟ ಆಗಲಿಲ್ಲ ಅಂದರೆ ಇದು ಡಿಫ್ರೆಂಟಾಗಿ ಇನ್ನೊಂದು ಸಲ ಈ ಡಿಸೈನ್ನ ನೀವು ಹಾಕ್ಕೋಬೋದು. ಬೇಕು ಅಂದರೆ ಬೀಡ್ ಹಾಕಿರ್ತೀನಲ್ಲ ಅಲ್ಲಿಗಾದರೂ ಬೇರೆ ಥರ ಬೀಡಾದರೂ ಹಾಕ್ಕೋಬೋದು. ಬ್ಲೌಸಿಗೆಲ್ಲ ಮ್ಯಾಚಿಂಗ್ ಮಾಡಿಕೊಂಡು ಅಲ್ಲಿಗೆ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೋದು. ಗೋಲ್ಡ್ ಬೀಡೇ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಗೋಲ್ಡ್ ಬೀಡಾದರೂ ನೀವು ಇನ್ಸರ್ಟ್ ಮಾಡ್ಕೋಬೋದು. ಈ ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಹೇಗೆ ಹಾಕ್ತಿದ್ದೀನಿ ಅಂತ. ತುಂಬ ಈಸಿ ಆ್ಯಂಡ್ ಸಿಂಪಲ್ ಆಗಿದೆ ಡಿಸೈನು. ಕುಚ್ಚನ್ನ ಮಧ್ಯಕ್ಕೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಕರೆಕ್ಟಾಗಿ ಲಾಕ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋತೀನಿ ನಾನು. ನೋಡಿ ಲಾಕ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಈ ಥರ ಹೀಗೆ ಲಾಕ್ ಮಾಡಿಕೊಂಡು ಅಲ್ಲಿಗೆ ಕ್ಲೀನಾಗಿ ಕುಚ್ಚು ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದರ ಅಪೋಸಿಟ್ ಕಾಂಬಿನೇಷನಲ್ಲಿ ನೀವು ಯಾವುದಾದ್ರೂ ಥ್ರೆಡ್ನ ಕಟ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಡಿಸೈನ್ ಹೇಗೆ ಬಂದಿದೆ ಅಂತ ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗಿ ಬಂದಿರುತ್ತೆ ಡಿಸೈನ್ ಇದು. ಥ್ಯಾಂಕ್ ಯು ಫ್ರೆಂಡ್ಸ್.